ಹಾಯ್ ಸರ್. ಹಾಯ್ ಸರ್. ನಿಮ್ಮ ಹೆಸರು? ರಾಕೇಶ್ ಅಂತ. ರಾಕೇಶ್ ಅಂತ. ನೀವು ಇದಕ್ಕೆ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಯಾವಾಗ ಜಾಯಿನ್ ಆಗಿದೆ ಅಂತ? ನಾನು ಜಾಯ್ನ್ ಆಗಿ 8 ಇಯರ್ಸ್ ಆಯಿತು. ನಮ್ಮ ತಂದೆ ಒಂದು 30 ಇಯರ್ಸ್ ಇಂದ ಮಾಡ್ದವ್ರೆ. ಅವ್ರು ಚಿಕ್ಕ ವಯಸ್ಸಿಂದಾನೇ ಮಾಡ್ದವ್ರೆ ಜೊತೆಲಿದ್ದು. ಓಕೆ. ಈ ಪ್ರಾಡಕ್ಟ್ ಅಲ್ಲಿ ಎಲ್ಲಿಂದ ತರ್ತೀರಾ ನೀವು? ಸರ್, ಈ ಪ್ರಾಡಕ್ಟ್ ಎಲ್ಲ ಕೋಲ್ಕತ್ತಾದಲ್ಲಿ ಮಾಡ್ತಾರೆ, ಗುಜರಾತಲ್ಲಿ ಮಾಡ್ತಾರೆ, ರಾಜಸ್ಥಾನಲ್ಲಿ ಮಾಡ್ತಾರೆ. ಎಲ್ಲ ಊರು ಬೇರೆ 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 ಸ್ಟೈಲಲ್ಲಿ ಮಾಡ್ತಾರೆ. ಡೆಲ್ಲಿಯಲ್ಲಿ ಮಾಡ್ತಾರೆ. ಓಕೆ. ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮಾಡೋದು? ಕರ್ನಾಟಕದಲ್ಲೂ ಮಾಡ್ತಾರೆ. ಬಟ್ ಮೇಜರ್ ಆಗಿ ಎಲ್ಲಿಂದ? ಸರ್, ಮೇಜರ್ ಆಗಿ ಪ್ರಾಪರ್ ಆಗಿ ಸ್ಟೈಲಿಶ್ ಎಲ್ಲ ಅಂದ್ರೆ ಕೋಲ್ಕತ್ತಾದಿಂದ ಮಾಡಿರೋದು, ಶುರು ಆಗಿರೋದು ಕೋಲ್ಕತ್ತಾದಲ್ಲಿ ಜಾಸ್ತಿ ಮಾಡ್ತಾರೆ. ಅಂದ್ರೆ ನಿಮ್ ತಂದೆಯವ್ರಿಗೆ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? 30 ಇಯರ್ಸ್ ಇಂದ ಮಾಡ್ದವ್ರೆ. 30 ಇಯರ್ಸ್ ಇಂದ ಇದೇ ಜಾಗದಲ್ಲಿ 30 ವರ್ಷ ಇದು ಮಾಡ್ತಿದ್ದಾರೆ. ಓ, ಈ ಜಾಗದಲ್ಲಿ. ಓಕೆ. ಅಂದ್ರೆ ನಿಮ್ ತಂದೆಯವರು ಬೇರೆ ಬಿಸ್ನೆಸ್ ಬಿಟ್ಟು ಇದೇ ಬಿಸ್ನೆಸ್ ಯಾಕೆ ಚೂಸ್ ಮಾಡಿದ್ರು? ನಮ್ಮ ತಾತ ಅವರೆಲ್ಲ ಅಲ್ಲಿಂದ ಅದೇ ಶುರು ಮಾಡಿದಲ್ಲ. ಅವ್ರು ಬೇರೆ ಫೀಲ್ಡ್ ಹೋಗಿದ್ರೆ, ನಮ್ಮ ತಂದೆ ಬೇರೆ ಫೀಲ್ಡ್ ಹೋಗಿರೋರು, ನಾವು ಬೇರೆ ಫೀಲ್ಡ್ ಹೋಗ್ತಿದ್ವಿ. ಓಕೆ. ಈ ತರ ಮಣ್ಣಿಂದು ಇದಕ್ಕೆಲ್ಲ ಇತ್ತೀಚೆಗೆ ಡಿಮ್ಯಾಂಡ್ ಜಾಸ್ತಿ ಬರ್ತಿದೆ. ಯಾಕಂದ್ರೆ ಜನರು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗ್ತಿದ್ದಾರೆ ಈಗ. ಇನ್ನು ಬೆಂಗಳೂರಲ್ಲೂ ಅಷ್ಟೇ, ಈಗ ಅಪಾರ್ಟ್ಮೆಂಟ್ ಇಲ್ಲೆಲ್ಲ ಜನ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗ್ತಿದ್ದಾರೆ. ಜನ ಅಕ್ಸೆಪ್ಟ್ ಮಾಡ್ತಿಲ್ಲ ಇದನ್ನ. ಕೆಲವರಿಗೆ ಅದ್ರ ಅವೇರ್ನೆಸ್ ಇಲ್ಲ, ಕೆಲವರು ಅದನ್ನ ಇದು ಒಡೆದೋಗುತ್ತೆ ಅದರಲ್ಲಿ. ಈ ತರ ಮಾರ್ಕೆಟ್ ಅಲ್ಲಿ ಇರೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಿಲ್ಲ? ಯಾವ ತರ? ಇವಾಗ ನಾಲೆಜ್ ಇರೋರು, ಇವಾಗ ನಾಲೆಜ್ ಇರುತ್ತಲ್ಲ, ಪ್ರಾಪರ್ ಆಗಿ ಮಣ್ಣಿನ ನೀರು ಕುಡಿಬೇಕು ಅನ್ನೋರು ಪ್ರಾಪರ್ ಆಗಿ ತಗೊಂಡೋಗ್ತಾರೆ. ಇಲ್ಲ ಹಿಂದೆ ಮುಂದೆ ನೋಡಿದ್ರೆ, ಒಬ್ಬೊಬ್ರು ಹಿಂದೆ ಮುಂದೆ ನೋಡಿದ್ರೆ ಯಾಕೆ ಇದಕ್ಕೆ 300 ರೂಪೀಸ್ ಖರ್ಚು ಮಾಡ್ಬೇಕು, 400 ಖರ್ಚು ಮಾಡ್ಬೇಕು, ಹೊಡೆದೋಗುತ್ತೆ, ಯಾಕೆ ವೇಸ್ಟ್. ಬಟ್ ತುಂಬಾ ಬೆನಿಫಿಟ್ ಇದೆ ಮಣ್ಣಿಂದು. 365 ಡೇಸ್ ಕೊಡೋದು ಹೆಲ್ತ್ ಒಳ್ಳೇದು. ಮುಂಚೆ ಎಲ್ಲ ವಯಸ್ಸಲ್ಲಿ ಅಲ್ಲ, ಊರುಗಳೆಲ್ಲ ಹಳ್ಳಿ ಕಡೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾರೆ, ಮಣ್ಣಿನ ಪಾತ್ರೆಯಲ್ಲಿ ನೀರು ಕುಡಿತಾರೆ. ಸ್ವಲ್ಪ ನಾಲೆಜ್ ಇರೋರು ತಗೊಂಡ್ ಹೋಗ್ತಾರೆ, ಬರ್ತಾರೆ. ಅವ್ರೊಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ರೋಡ್ ಸೈಡ್ ಅಲ್ವಾ. ಇವಾಗ ನಮ್ಮ ಹತ್ರ ತಗೊಳೋಕೆ ಯೋಚನೆ ಮಾಡ್ತಾರೆ. ಇದೇ ಶಾಪ್ ಅಲ್ಲಿ ಅವರು ಟಕ್ಕಂತ ಪರ್ಚೇಸ್ ಮಾಡ್ತಾರೆ. ಯಾಕೆ ನಾವು ರೋಡ್ ಸೈಡ್ ಅಲ್ಲಿ ಮಾಡ್ತೀವಲ್ಲ, ಐಟಮ್ ಲೋಕಲ್ ಇರುತ್ತೆ, ಹಣ್ಣಿನ ಒಂದೇ ಇರುತ್ತೆ. ನಾವು ರೋಡಲ್ಲಿ ತಂದು ಮಾಡ್ತೀವಿ, ಶಾಪ್ ಅವರು ಅಂಗಡಿಯಲ್ಲಿ ತಗೊಂಡೋಗಿ ಮಾರ್ತಾರೆ. ಇವಾಗ ಜನ ಯೋಚನೆ ಅಂಗಡಿಯಲ್ಲಿ ಚೆನ್ನಾಗಿರೋ ಐಟಮ್ ಸಿಗುತ್ತೆ ಅಂತ. ಬಟ್ ಸೇಮ್ ಮಣ್ಣಿಂದ ಮಾಡಿದ ಐಟಮ್ ಸೇಮ್. ಇವಾಗ ನಾವು ತಗೊಂಡ್ ಬರ್ತೀವಲ್ವಾ, ಅವರು ಅಲ್ಲೇ ತಗೊಂಡ್ ಹೋಗ್ತಾರೆ. ನಾನು ಇದು 300 ಮಾಡ್ತೀನಿ ಅಂದ್ರೆ ಅವ್ರು 1000 ಮಾಡ್ತಾರೆ. ಅಲ್ಲಿ ಕಾಸ್ಟ್ಲಿ ಇದ್ರು ಅಲ್ಲಿ ಐಟಮ್ ಚೆನ್ನಾಗಿರುತ್ತೆ ಅಂತ ಕಸ್ಟಮರ್ ಆ ಕಡೆ ಹೋಗ್ತಾರೆ. ನಾಲೆಜ್ ಪ್ರಾಪರ್. ಇವಾಗ ನಮ್ಗೆ 30 ಇಯರ್ಸ್ ಇಂದ ಇಲ್ಲಿ ಇದ್ದೀವಿ. ಪರಿಚಯ. ನಾನು ಹುಟ್ಟಿರೋದು ಇಲ್ಲೇ. ನಮ್ 3 ಅಣ್ಣ ತಮ್ಮಂದಿ ಇಲ್ಲೇ ಹುಟ್ಟಿರೋದು. ನಾಲೆಜ್ ಇರೋರು ಬಂದು ತಗೊಂಡ್ ಹೋಗ್ತಾರೆ. ಇದು ಐಟಮ್ ಚೆನ್ನಾಗಿ ಕೊಡ್ತಿದ್ದಾರೆ, 30 ವರ್ಷದಿಂದ ಮಾರ್ತಿದ್ದಾರೆ, ಮಾಡ್ತಾರೆ. 30 ಇಯರ್ಸ್ ಇಂದ ಇಲ್ಲೇ ಇದ್ದಾರೆ ಅವರು. ಸರ್, ಈ ಜಾಗಕ್ಕೆ ರೆಂಟ್ ಏನ ಕಟ್ಟಬೇಕಾ? ಸರ್, ರೆಂಟ್ ಏನಿಲ್ಲ. ಅಲ್ಲಿ ಮುಂಚೆ ಶಾಪ್, ನಮ್ ಮುಂಚೆ ಜಾಗ ಇತ್ತು, ಅಲ್ಲಿ ರೆಂಟ್ ಕಟ್ತಾ ಇದ್ವಿ. ಇವಾಗ ರೋಡ್ ಸೈಡ್ ಇದೆಯಲ್ಲ, ಫುಟ್ಪಾತ್ ಅಲ್ವಾ, ಅದಕ್ಕೆ ಪೊಲೀಸ್ ಅವ್ರು ಬಂದು ಈ ತರ ಏನಾದ್ರು? ಸರ್, ಪರವಾಗಿಲ್ಲ. ಈ ನಾವಿರೋ ಜಾಗದಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಪೊಲೀಸ್ ಅವರು. ಅಂತ ಹೇಳಿದ್ರೆ ನೀವು ಇಷ್ಟು ವರ್ಷದಿಂದ ಇದ್ದೀರಾ? ಇಷ್ಟು ವರ್ಷದಿಂದ ದುಡ್ಕೊಂಡ್ ತಿನ್ಲಿ ಅಂತ ಅವರು ನಮ್ಗೆ ಬಿಟ್ಟಿದ್ದಾರೆ. ಕ್ಲೋಸ್ ಇದ್ದಾರೆ, ಪರಿಚಯ ಇದ್ದಾರೆ. ಬಟ್ ಇದು ಯಾವ ತರದ್ದು ತೊಂದ್ರೆ ಇಲ್ಲ? ಇಲ್ಲಿ ಯಾವ ತರ ತೊಂದ್ರೆ ಇಲ್ಲ ಸರ್. ಬೇರೆ ಕಡೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಮಗ್ ತೊಂದ್ರೆ ಇಲ್ಲ. ಇದು ಈಗ ಮಣ್ಣಿಂದು ಈ ತರ ಆರ್ಟ್ ಇದೆಯಲ್ಲ, ಇದು ಯಾರು ಮಾಡಿ ನಿಮ್ಗೆ ಕೊಡೋದು? ಸೊ ಇದೆಲ್ಲ ಇವಾಗ ನೋಡಿ, ಈ ಒಂದು ಅಚ್ಚು ತರ ಐಟಮ್ ಇರುತ್ತಲ್ಲ, ಅದು ಕೋಲ್ಕತ್ತಾದಲ್ಲಿ ಮಾಡ್ತಾರೆ. ಅದಕ್ಕೆ ಮೋಲ್ಡ್ ಗಳಿರುತ್ತೆ, ಆ ಮೋಲ್ಡ್ ಗಳಲ್ಲಿ ಮಾಡೋದು. ಇನ್ನೊಂದು ಗೋರಖ್ಪುರ್, ಉತ್ತರ ಪ್ರದೇಶಲ್ಲಿ ಕೈಯಲ್ಲಿ ಮಾಡ್ತಾರೆ. ಇಲ್ಲ ಬೇರೆ ಬೇರೆ ಸ್ಟೈಲ್, ಬೇರೆ ಬೇರೆ ತರ ಮಾಡ್ತಾರೆ. ನಿಮ್ಗೆ ಅವರಾಗೆ ತಂದು ಕೊಡ್ತಾರ ಅಲ್ಲ ನೀವು? ಸರ್, ಇಲ್ಲ ನಾವೇ ತಗೊಂಡ್ಬರ್ಬೇಕು. ಅಂತ ಹೇಳಿದ್ರೆ ಎಷ್ಟು ದಿನಕ್ಕೆ ಹೋಗಿ ಅಲ್ಲಿ ಒಂದು ತಗೊಂಡ್ಬರ್ತೀರಾ? ಅಂದ್ರೆ ನಾವಂದ್ರೆ ಒಂದು 7-8 ಜನ ಸೇರಿ ತಗೊಂಡ್ಬರ್ತೀವಿ. ನಮ್ಗೆ ಒಬ್ರು ಅಷ್ಟು ಬಜೆಟ್ ಇರಲ್ವಲ್ಲ. ಇವಾಗ ಒಂದ್ 5-6 ಜನ ಸೇರಿ 23,000 ರೂಪಾಯಿ ನನಗೆ ಐಟಮ್ ಅವರು ಹಂಗ ತಗೊಂಡು ಟ್ರಾನ್ಸ್ಪೋರ್ಟ್ ಅಲ್ಲಿ ಹೊಡೆದು ಹೋಗುತ್ತೆ ಐಟಮ್ಗಳು ತುಂಬಾ. ಆಮೇಲೆ ನಾವು 3-4 ಭಾಗ ಮಾಡ್ತೀವಿ. ಅಂತ ಹೇಳಿದ್ರೆ ಈಗ ಬೆಂಗಳೂರಿಂದ ಒಂದು 4 ಜನ ಸೇರ್ಕೊಂಡು ಒಂದೇ ಸತಿ. ನೀವ್ ಎಲ್ಲಿಗೆ ಹೋಗ್ತೀರಾ? ಎಲ್ಲಿ ತಗೊಂಡ್ ಹೋಗ್ಬೇಕು? ಸರ್, ಪ್ರಾಪರ್ ಕೋಲ್ಕತ್ತಾಗ ಹೋಗ್ತೀವಿ. ಬೇರೆ ಬೇರೆ ಇವಾಗ ನೋಡಿ, ಈ ಮಟ್ಕೆ ಎಲ್ಲ ಬಂದ್ಬಿಟ್ಟು ಗುಜರಾತ್ ಅಲ್ಲಿ ಸಿಗುತ್ತೆ. ನಾವು ಸಮ್ಮರ್ ಅಲ್ಲಿ ಒಂದ್ 3-4 ಜನ ಸೇರಿ ತರ್ತೀವಿ. ಅದನ್ನ ಒಂದ್ 4 ಜನ ಈ ಸಲ 300 ಮಟ್ಕೆ ಹೊಡೆದೋಯ್ತು. 300 ಮಟ್ಕೆ ಹೊಡೆದೋಯ್ತು. ಅದೆಲ್ಲ ಲೆಸ್ ಮಾಡಿ ಒಂದ್ 300 ಪೀಸ್ ಒಂದ್ 4 ಜನಕ್ಕೆ ಸಿಕ್ಕಿದೆ. ಅದರ ತಂದು ನಾವು ಒಂದು ಮಟ್ಕೆ ಮೇಲೆ ಒಂದು 100, 150, 80 ಇಟ್ಕೊಂಡು ಪ್ರಾಫಿಟ್ ಮಾಡ್ತೀವಿ. ಅಲ್ಲಿ ಹೋಗಿ ನಾವು ಓಡಾಡ್ಕೊಂಡು ಆಮೇಲೆ ಲಾರಿಗಳಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಅಂತ ಹೇಳಿದ್ರೆ ಲಾರಿ ನೀವು ಅಲ್ಲಿ ಅವ್ರದ ಅಲ್ಲ, ನೀವು ಇಲ್ಲಿ ಅಂದ್ರೆ ಅಲ್ಲಿ ಅವರು ಡೀಲರ್ಸ್ ಗಳು ಇರ್ತಾರೆ. ಅವರಿಗೆ ಡೀಲರ್ಸ್ ಇರ್ತಾರೆ. ಅಂತ ಹೇಳಿದ್ರೆ ನೀವು ಈ ಮಡಿಕೆ ಐಟಮ್ಸ್ ಅನ್ನ, ಈ ಮಣ್ಣಿನ ಐಟಮ್ಸ್ ಏನ್ ಬರುತ್ತಲ್ಲ, ಇದನ್ನ ಒಂದ್ ಕಡೆಯಿಂದ ತರಲ್ಲ, ತುಂಬಾ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಒಂದೊಂದ್ ಕಡೆ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಐಟಮ್. ಒಂದೊಂದ್ ಡಿಸೈನ್. ಇವಾಗ ಈ ಕಲರಿಂಗ್ ಡಿಸೈನ್ ಬೇರೆ ತರ ಇರುತ್ತೆ, ಬೇರೆ ಡಿಸೈನ್ ಬೇರೆ ಬೇರೆ ತರ ಸಿಗುತ್ತೆ.
ಆ ಕಡೆ ಅಲ್ಲಿಂದ ಓಡಾಡ್ಕೊಂಡು ತಗೊಂಡ್ಬರೋದು. ಈ ಸಣ್ಣ ಸಣ್ಣ ಪುಟ್ಟ ಇದರಲ್ಲಿ ಈಗ ಬುದ್ಧನ್ ತಗೊಂಡ್ ಬಂದಂತ ತಿಳ್ಕೊಳ್ಳಿ, ಆ ಬುದ್ಧನ್ ಕೈ ಮುರಿದೋಯ್ತು ಅಲ್ಲ ತಲೆ ಮುರಿದೋಯ್ತು, ಈ ತರದ್ದು ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಅವಾಗ ನೀವು ಅದು ಇಲ್ಲಿ ಬಂದ ನಂತರ ಸರಿ ಮಾಡ್ತೀರಾ ಅಲ್ಲ ಅದನ್ನೇ? ಸರ್ ನಮ್ಗೆ ಅದು ಒಂದ್ಸಲಿ ಬ್ರೇಕ್ ಆದ್ಮೇಲೆ ಬ್ರೇಕ್ ಹೌದು, ಅದನ್ನ ಮತ್ತೊಬ್ಬ ಫಿಟ್ ಮಾಡಕ್ಕಾಗಲ್ಲ. ಆಗಲ್ಲ. ಬಟ್ ಈ ಬಿಸ್ನೆಸ್ ಅಲ್ಲಿ ಇದೊಂದು ಚಾಲೆಂಜ್ ಅಲ್ಲ. ಚಾಲೆಂಜ್. ಬಟ್ ಅದನ್ನ ಹೆಂಗ್ ಫೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಪ್ಯಾಕೇಜಿಂಗ್ ಅಷ್ಟು ಕ್ಲಾರಿಟಿ. ಇವಾಗ ಸಣ್ಣ ಪುಟ್ಟ ಚಿಪ್ ಆದ್ರೆ ಒಂದ್ ಸ್ವಲ್ಪ ಲೈಟ್ ಆಗಿ ಕ್ರ್ಯಾಕ್ ಬಂದ್ರೆ ಅದೊಂದ್ ಸ್ವಲ್ಪ ಮಾಡ್ಬೋದು. ಓಕೆ. ಮುರ್ದೆ ಹೋದ್ರೆ ಮಾಡಕ್ಕಾಗಲ್ಲ. ಆಗಲ್ಲ ಅಂತ ಈಗ ಒಂದು 2,000 ರೂಪಾಯಿ ಮೂರ್ತಿ, ಬುದ್ಧನ ಮೂರ್ತಿ ಅಂತ ತಿಳ್ಕೊಳ್ಳಿ, ಅದದು ಅಲ್ಲಿಂದ ಇಲ್ಲಿವರೆಗೂ ತಗೊಂಡ್ಬಂದ್ರಿ, ಕೈ ಕಟ್ಟಾಗ್ಬಿಡ್ತು, ಏನ್ ಮಾಡಕ್ಕಾಗಲ್ಲ. ಬಟ್ ಅದು 2,000 ರೂಪಾಯಿ ಹೋದಂಗೆ ಲಾಸ್ ಅಲ್ಲ ಸರ್, ಲಾಸ್. ಅದಿವಾಗ ನಾವು ಜಾಯಿಂಟ್ ಮಾಡಿದ್ರು ಆ ಫಿನಿಶಿಂಗ್ ಬರಲ್ಲ. ಜಾಯಿಂಟ್ ಮಾಡಿದ್ರೆ ಆ ಫಿನಿಶಿಂಗ್ ಬರಲ್ಲ. ಓಕೆ. ಬಟ್ ಅದು ಆ ಲಾಸ್ ನೀವು ಹೆಂಗ್ ರಿಕವರಿ ಮಾಡ್ಕೊತೀರಾ? ಮಾಡ್ಲೇಬೇಕು. ಆದಷ್ಟು ನಾವು ಲಾರಿಗೆ ಅವ್ರಿಗೆ ಹೇಳ್ತೀವಿ ಸ್ವಲ್ಪ ನಿಧಾನ ಬನ್ನಿ, ನಮ್ಗೆ ಎಷ್ಟು ಕಮ್ಮಿ ಬ್ರೇಕ್ ಆಗುತ್ತೆ ಅಷ್ಟು ನಮಗ್ ಬೆನಿಫಿಟ್. ಓಕೆ. ಈಗ ಒಂದ್ಸತಿ ಈಗ ಒಂದು 100 ಐಟಮ್ ತಂದ್ರೆ ಅದ್ರಲ್ಲಿ ಎಷ್ಟು ಬ್ರೇಕ್ ಆಗ್ಬಿಡುತ್ತೆ ಅಂದ್ರೆ? 100 ಜಾಸ್ತಿ ಇಲ್ಲ, ಒಂದು 10-15 ಬ್ರೇಕ್ ಆಗ್ಬಿಡುತ್ತೆ. 10-15 ಬ್ರೇಕ್. ಇವಾಗ ರೀಸೆಂಟ್ ಆಗಿ ನಮ್ಗೆ ಒಂದು ಮಟ್ಕೆ ಲೋಡ್ ಬಂತು, ಅದ್ರಲ್ಲಿ 300 ಮಟ್ಕೆ ಮುರಿದೋಯ್ತು. ಎಷ್ಟು? 300 ಮಟ್ಕೆ. 300 ಮಟ್ಕೆ ಅಂತ ಹೇಳಿದ್ರೆ ತಂದಿರೋದು ಎಷ್ಟದಲ್ಲಿ? 2000 ಮಟ್ಕೆ. 2000. ಇದರಲ್ಲೇ ಚಾಲೆಂಜಸ್ ಇದೆ. ಈಗ ಇದರಲ್ಲಿ ಈಗ ವೆಂಡರ್ಸ್ ಇರ್ತಾರಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾರಲ್ಲ ಮಡಿಕೆನ ಆರ್ಟ್ ಅಲ್ಲಿ ಇದೆಲ್ಲ, ಅವ್ರಿಗೆ ಎಷ್ಟು ಮಾರ್ಜಿನ್ ಇಟ್ಕೊಳ್ತಾರೆ, ಮತ್ತೆ ಅಲ್ಲಿಂದ ರಿಟೇಲ್ಗೆ ಅವ್ರು ಎಷ್ಟು ಇಟ್ಕೊಳ್ತಾರೆ, ಮತ್ತೆ ನಿಮ್ಗೆ ಎಷ್ಟು ಬರುತ್ತೆ ಅದು, ನೀವೆಷ್ಟು ಮಾರ್ಜಿನ್? ಅವ್ರನ್ನೇ ನಾವಿವಾಗ ಅಂಗಡಿಯಲ್ಲಿ ಹೋಲ್ಸೇಲ್ ಮಾಡ್ತಾರ ಅವ್ರು ನಮ್ಗೆ, ಅವರು ಬೆನಿಫಿಟ್ ಒಂದ್ ಮಟ್ಕೆ ಮೇಲೆ 30-40 ಇಟ್ಕೊಂಡು ಆತರ ಮಾರ್ತಾರೆ. ನಾವು ಅಲ್ಲಿಂದ ನಮ್ಗೆ ಒಂದ್ ಅಂದಾಜಾಗಿ ಹೇಳ್ತೀನಿ, ಈ ಒಂದ್ ಮಟ್ಕೆ ನಮ್ಗೆ ಒಂದು 150 ರೂಪಾಯಿ ಬಿತ್ತು ಅನ್ಕೊಳ್ಳಿ, ನಮ್ಗೆ ಬಾಡಿಗೆ ಟ್ರಾವೆಲಿಂಗ್ ಹೊಡೆದೋಗಿದ್ರೆ ನಮ್ಗೆ 200 ರೂಪಾಯಿ ಬೀಳುತ್ತೆ. ನಾವು ಒಂದು 280-300 ಮಾರ್ತೀವಿ, ಒಂದು 70-80-100 ರೂಪಾಯಿ ಇಟ್ಕೊಂಡು ಮಾರ್ತೀವಿ. ಓಕೆ. ಅಂತ ಮಡಿಕೆ ತರೋದು ತುಂಬಾ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಹೊಡೆದೋಗುತ್ತೆ. ನನ್ನ ಫ್ರೆಂಡ್ಸ್ ಮನೇಲಿ ನೋಡಿದ್ದೇನೆ, ಅವರು ಕುಂಬಾರರು, ಪ್ರೋಸೆಸ್ ನೋಡಿದ್ದೇನೆ, ಅದ್ರಲ್ಲಿ 100 ಮಾಡಿದ್ರೆ ಅದರಲ್ಲಿ ಒಂದು 30 ಹೊಡೆದೇ ಹೋಗುತ್ತೆ, ಅದ್ರಲ್ಲಿ ಬರೋದೇ ಒಂದು ಸ್ವಲ್ಪ. ಬಟ್ ಅದು ಕಷ್ಟ ಪ್ರೋಸೆಸ್. ಬಟ್ ನೀವು ಅಲ್ಲಿಂದ ಹೆಂಗ್ ಇಂಪೋರ್ಟ್ ಮಾಡ್ಕೋತೀರಾ? ಅದು ಎಲ್ಲ ಲಾರಿಗಳಲ್ಲಿ ಬರುತ್ತೆ, ಕಂಟೈನರ್ ಬರುತ್ತಲ್ಲ ಅದ್ರಲ್ಲಿ ಬರುತ್ತೆ. ಬಟ್ ಈಗ ನೀವ್ ಇಲ್ಲಿಂದ 3 ಜನ ವೆಂಡರ್ಸ್ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ದ ಸ್ವಂತ ಗಾಡಿನ ಅಲ್ಲ? ನಾವು ಟ್ರೈನಲ್ಲಿ ಹೋಗೋದು. ಆಕ್ಚುಲಿ ಟ್ರೈನಲ್ಲಿ ಹೋಗಿ ಅಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ಮಟ್ಕೆಗಳು ಸಿಗಿದೆ ಅಲ್ಲಿ ಮಾತಾಡ್ಕೊಂಡು ಆಮೇಲೆ ಒಂದು ಲಾರಿ ಅಂತ ಗಾಡಿ ಮಾಡ್ಕೊಳ್ಳೋದು ಒಂದು. ಅದ್ರಲ್ಲಿ ಎಲ್ಲ ಡಿವೈಡ್ ಮಾಡ್ಕೊಳ್ತೀವಿ, ಬಾಡಿಗೆನೂ ಡಿವೈಡ್ ಮಾಡ್ಕೊಳ್ತೀವಿ. ಓಕೆ. ಅಂತ ಹೇಳಿದ್ರೆ ಅಲ್ಲಿಂದನೇ ಒಂದು ಈಗ ಒಂದ್ಸತಿ ನೀವು ಹೋದ್ರೆ ಎಷ್ಟು ಒಂದು ಲಾರ್ಜ್ ಅಮೌಂಟ್ ಅಲ್ಲಿ ನೀವು? ಸರ್ ಮಿನಿಮಮ್ ಒಂದು ನಾವು ಒಬ್ಬೊಬ್ರು ಒಂದು 50,000 ರೂಪಾಯಿ ಐಟಮ್ ಅಂದ್ರೆ ಒಂದು 2 ಲಕ್ಷ ಆಗತ್ತೆ, ಒಂದು 60-70,000 ಬಾಡಿಗೆ ಆಗತ್ತೆ. ಈಗ ಎಷ್ಟು ಸ್ಟೇಟ್ ಇಂದ ನೀವು ಈ ತರ ಆರ್ಟ್ಸ್ ಎಲ್ಲ ತರ್ತೀರಾ? ಕೋಲ್ಕತ್ತಾದಿಂದ, ಮತ್ತೆ ಗೋರಖ್ಪುರ್ ಇಂದ, ಡೆಲ್ಲಿಯಿಂದ, ರಾಜಸ್ಥಾನಿಂದ ಹಾಂಡಿಗಳು ಬರುತ್ತೆ, ಅಡಿಗೆ ಪಾತ್ರೆಗಳು ಬರುತ್ತೆ, ಎಲ್ಲ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಯಾವ ತರ ಬೆನಿಫಿಟ್ ಇದೆ ಹೆಲ್ತ್ಗೆ? ಸರ್ ಬೆನಿಫಿಟ್ ಅಂದ್ರೆ ನಿಮ್ಗೆ ನೋಡಿ, ಕುಕಿಂಗ್ ಐಟಮ್ ಅಲ್ಲಿ ಬೆನಿಫಿಟ್ ಇದೆ. ಈ ಮಟ್ಕೆಯಲ್ಲಿ ಕುಕಿಂಗ್ ಮಾಡೋ ಹಾಂಡಿಗಳಲ್ಲಿ ಅದು ಬೆನಿಫಿಟ್. ನಾರ್ಮಲ್ ನ್ಯಾಚುರಲ್ ಮಣ್ಣಲ್ಲಿ ಮಾಡ್ತಾರೆ ಬೆನಿಫಿಟ್. ಇನ್ ಮಿಕ್ಕಿದೆಲ್ಲ ಶೋ ಪೀಸ್ ಅಷ್ಟೇ, ಅವೆಲ್ಲ ಶೋಕೇಶ್ಗೆ, ಮನೆ ಶೋ ಪೀಸ್ ಅಲ್ಲಿ, ಶೋಕೇಸ್ ಅಲ್ಲಿ, ಹಾಲ್ ಅಲ್ಲಿ ಡೆಕೋರೇಟ್ ಮಾಡಕ್ಕೆ. ಇದು ಬೆನಿಫಿಟ್ ಅದ ನಿಮ್ಗೆ ಮಟ್ಕೆ ನ್ಯಾಚುರಲ್ ನೀರ್ ಕುಡಿಯಕ್ಕೆ, ಅಡಿಗೆ ಮಾಡಕ್ಕೆ ಹಾಂಡಿಗಳು ಬರುತ್ತೆ, ವಾಟರ್ ಬಾಟ್ಲು ಬರುತ್ತೆ, ಅವೆಲ್ಲ ಬೆನಿಫಿಟ್ ಸರ್. ಹೆಲ್ತ್ ಒಳ್ಳೇದು. ಎಲ್ಲಕ್ಕಿಂತ ಬೆನಿಫಿಟ್ ಮಣ್ಣು ಸರ್. ಅಲ್ಲ ಮಣ್ಣು ಇವಾಗ ಮಣ್ಣು ತಿಂದ್ಬಿಟ್ರೆ ಏನು ಆಗಲ್ಲ, ತಾಮ್ರ ತಿನ್ನಕ್ಕೆ ಕಾಸ್ಟ್ ಲೆಕ್ಕದಲ್ಲಿ ನೋಡಿದ್ರು ಈ ತಾಮ್ರಕ್ಕೆಲ್ಲ ರೇಟ್ ಜಾಸ್ತಿ, ಬಟ್ ಸೇಮ್ ಬೆನಿಫಿಟ್ ಇದು ಕೊಡುತ್ತೆ ಹೆಲ್ತ್ಗೆ. ಸೊ ಅದಕ್ಕಿಂತ ಬೆನಿಫಿಟ್ ಕೊಡುತ್ತೆ. ಇವಾಗ ನೋಡಿ ಮುಂಚೆ ಹಳ್ಳಿಗಳಲ್ಲೆಲ್ಲ ತಾಮ್ರ ಗಿಮ್ಮ ಇದ್ದಿಲ್ಲ, ಮಣ್ಣಿನ ಪಾತ್ರೆನೆ, ಮಣ್ಣಿನ ಕುಡ್ಕೆನೆ, ಅದ್ರಲ್ಲೇ ಮಾಡ್ಕೊಂಡು ತಿಂದಿರೋರು. ಅವ್ರು ನಮ್ ಪ್ರಕಾರ ಅವ್ರು ಇನ್ನೂ ಇರ್ತಾರೆ ಅನ್ಸುತ್ತೆ, 80-90 ಏಜ್ ಆಗಿರ್ತಾರೆ, ಅವ್ರು ಇನ್ನೂ ಇರ್ತಾರೆ. ನಾಲೆಜ್ ಇಲ್ಲ ಅಂದ್ರೆ ಅವ್ರು ನಮ್ಮದ 4 ಮಾತು ಮಾತಾಡ್ತಾರೆ ಏನು ಅದು ಅಂತ, ಇಷ್ಟ ಆದ್ರೆ ತಗೊಂಡ್ ಹೋಗ್ತಾರೆ. ಇವಾಗ ನಾವು ನಮ್ಮ ತಂದೆಯವರು ನಾವು 30 ವರ್ಷದಿಂದ ಅದ್ರಲ್ಲೇ ಮಾಡ್ತಕೊಂಡ್ ತಿನ್ನೋದು. ಮನೇಲಿ ಅಡಿಗೆ ಪಾತ್ರೆ ಮಣ್ಣಿನ ಪಾತ್ರಲ್ಲೇ ಮಾಡೋದು ಅಡಿಗೆ. ಹೌದಾ? ನಿಮ್ಮ ಮನೆಯಲ್ಲೂ? ಇವಾಗ ಮಾಡೋದು ನೀರ್ ಮಟ್ಕೆ ಕುಡಿಯೋದು ಅದ್ರಲ್ಲೇ, ನಾವು ಮಣ್ಣಿನ ಮಟ್ಕೆಲ್ಲೇ ಕುಡಿಯೋದು. ನಾವು ನಮಗ್ ಗೊತ್ತು ಇದ್ರಲ್ಲಿ ಬೆನಿಫಿಟ್ ಇದೆ ಅಂತ. ತುಳಸಿ ಕಟ್ಟೆ ಇದು ಯಾವ ಮೆಟೀರಿಯಲ್? ಸೆರಾಮಿಕ್ ಪಿಂಗಾಣಿ ಅದು. ಇದನ್ನು ನೀವು ಎಲ್ಲಿಂದ ಔಟ್ ಸೈಡ್ ಇಂದ ಇಂಪೋರ್ಟ್ ಮಾಡ್ಕೊತೀರಾ? ಸರ್ ಅಲ್ಲಿಂದನೂ ತಗೊಂಡ್ಬರ್ತೀವಿ. ಇವಾಗ ನೋಡಿ ನಮ್ ಕೈಲಿ ಆದಷ್ಟು ನಮ್ ಕೈಲಿ ಎಷ್ಟು ನಮ್ಗೆ ಬೆನಿಫಿಟ್ ಇದೆ ನಾವು ತಗೊಂಡ್ಬರ್ತೀವಿ. ಇಲ್ಲಾಂದ್ರೆ ಅಲ್ಲಿಂದ ಡೀಲರ್ಸ್ ಗಳು ತಗೊಂಡ್ಬರ್ತಾರೆ, ಅವ್ರ ಹತ್ರ ನಾವು ನಮ್ಗೆ ಎಷ್ಟು ಬೇಕು ಆತರ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ಬರ್ತೀವಿ. 4-5 ಜನ ಡೀಲರ್ಸ್ ಗಳಿದ್ದಾರೆ ಬೆಂಗಳೂರು, ಹೋಲ್ಸೇಲ್ ಮಾಡ್ತಾರೆ. ಅವ್ರ ಹತ್ರ ನಮ್ಗೆ ಯಾವ ತರ ಬೇಕು ಒಂದು 10,000-20,000 ರೂಪಾಯಿ ಐಟಮ್ ತಗೊಂಡ್ಬರ್ತೀವಿ.
ಅಂದ್ರೆ ಇದು ಸೆಕ್ಯೂರಿಟಿ ಪರ್ಪಸ್ ಏನಿದೆ ಈಗ ನೀವು ಈ ಐಟಮ್ ಎಲ್ಲ ಹಿಂಗಿಟ್ಟು ಹೋಗ್ಬಿಟ್ರೆ ರಾತ್ರಿ ಹೋಗಿ ಇವಾಗ ಇಲ್ಲೇ ಕ್ಲೋಸ್ ಮಾಡಿ ಹೋಗೋದು ನಮ್ ಟೈಮು ತಗೊಂಡೋಗ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಬಟ್ ಆದಷ್ಟು ನಾವು ಇಲ್ಲಿ ಇರ್ತೀವಿ. ನೀವ್ ಇರ್ತೀರಾ? ಓಕೆ ಓಕೆ ಓಕೆ. ಸರ್ ಎಷ್ಟು ಬೆಳಿಗ್ಗೆ ಎಷ್ಟೊತ್ತಿಂದ ಸಂಜೆ ಎಷ್ಟೊತ್ತು? ಸರ್ ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ, ಸಂಜೆ 8 ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್. ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗಿ ಸಂಜೆ 8 ಗಂಟೆಗೆ ಕ್ಲೋಸ್ ಮಾಡ್ತೀರಾ? ಓಕೆ. ಈಗ ನೀವು ಯಾವುದೇ ಕೆಲಸದವ್ರನ್ನ ಇಟ್ಕೊಂಡು ಆತರ ಯಾವುದೇ ಮಾಡಿಲ್ಲ ಅಲ್ಲ ಯಾವ ತರ? ಇಲ್ಲಿ ಕೆಲ್ಸದವ್ರಿಗೆ ಇವಾಗ ಏನ್ ಗೊತ್ತಾ, ಇಲ್ಲಿ ರೋಡ್ ಸೈಡ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಲ್ಲ, ನಮ್ ವ್ಯಾಪಾರ ನಾವೇ ಮಾಡ್ಬೇಕು. ಇವಾಗ ಅವ್ರಿಗೆ ಏನಂದ್ರೆ ಕೆಲ್ಸದವ್ರು ಚೇರ್ ಮೇಲೆ ಬಂದು ಕೂತ್ಕೊಳ್ತಾರೆ, ವ್ಯಾಪಾರ ಮಾಡ್ತಾರೆ, ಆತರ ಆಗಲ್ಲ. ಒಂದೊಂದು ಸ್ವಲ್ಪ ಕಸನು ಗುಡಿಸ್ಬೇಕು, ಐಟಮ್ ಹೊಡೆದ ಪೇಂಟು ಮಾಡ್ಬೇಕು. ಅಂದ್ರೆ ಎಲ್ಲ ಕೆಲಸ ಗೊತ್ತಿರ್ಬೇಕು ಇಲ್ಲಿ. ಸಮ್ಟೈಮ್ಸ್ ಈಗ ಯಾರೋ ಒಂದಿನಕ್ಕೆ ಬಂದು ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ಇದು ಆಗಲ್ಲ ಅಂತ ಹೇಳಿದ್ರೆ ಅದು ಕೆಲವೊಂದು ಸತಿ ಆರ್ಟ್ ಸ್ವಲ್ಪ ಗೊತ್ತಿರ್ಬೇಕು. ನೀವೆಲ್ಲ ಮಾಡ್ತೀರಾ ಸರ್ ಅಂತ ಹೇಳಿದ್ರೆ ಈಗ ಎಲ್ಲೋ ಈಗ ಒಂದು ಪಿಕ್ಚರ್ ಇರುತ್ತೆ, ಅದೆಲ್ಲ ಅವರು ಬಾಕಿ ಇಟ್ಟಿರ್ತಾರೆ, ನೀವು ಅದನ್ನು ಕಂಪ್ಲೀಟ್ ಮಾಡ್ಬಿಡ್ತೀರಾ? ಎಲ್ಲ ಬೆಳೆದಿರೋದೇ ಇದ್ರಲ್ಲಲ್ವಾ, ನಮಗೆ ನಾಲೆಜ್ ಇದೆ ಇವಾಗ. ಓಕೆ ಓಕೆ. ಅಂತ ಹೇಳಿದ್ರೆ ನೀವು ಯಾವುದೇ ಈಗ ಪ್ಯಾಚಸ್ ಆಗಿ ಅಂತ ಹೇಳಿದ್ರೆ ನಿಮ್ಗೆ ಈ ಫೀಲ್ಡ್ ಬಗ್ಗೆ ಎಲ್ಲ ಗೊತ್ತು. ಓಕೆ. ಈಗ ಹೊಸದಾಗಿ ಇದೇ ಫೀಲ್ಡಿಗೆ ಯಾರು ಬಿಸ್ನೆಸ್ ಮಾಡ್ಬೇಕಂತ ಬರೋರಿಗೆ ನೀವ್ ಏನ್ ಹೇಳ್ತೀರಾ? ಏನ್ ಮಾಡ್ಬೇಕು ಅವರು? ನಾವ್ ಏನಂತೀವಿ ಅಂದ್ರೆ ಮಾಡ್ರಿ, 100% ಕೊಡ್ರಿ ಬಿಸ್ನೆಸ್ ಅಲ್ಲಿ ಅಷ್ಟೇ. 100% ಕೊಡ್ಬೇಕು. ಏನೇ ಮಾಡುದು 100% ಕೊಡ್ಬೇಕು. ಓಕೆ ಸರ್, ಫಸ್ಟ್ ಎಫರ್ಟ್ ಏನ್ ಇರ್ತದೆ ಇಲ್ಲಿ? ಈಗ ನಾವು ಫಸ್ಟ್ ಶುರು ಮಾಡ್ತೇನೆ ಅಂತ ಹೇಳಿದ್ರೆ ಎಫರ್ಟ್ ಏನಿರುತ್ತೆ? ಸೊ ನೋಡಿ, ನಾವು ಇವಾಗ ರೋಡ್ ಸೈಡ್ ಅಲ್ಲಿ ಮಾಡಿದೀವಿ, ಇವಾಗ ಬೇರೆಯವ್ರು ಮಾಡ್ಬೇಕಾದ್ರೆ ಅಂಗಡಿ ತಗೊಂಡ್ ಮಾಡ್ಲೇಬೇಕು. ರೋಡ್ ಸೈಡ್ ಅಲ್ಲಿ ಯಾರು ಮಾಡಕ್ಕೂ ಆಗಲ್ಲ, ನಾರ್ಮಲ್ ಜನ ಮಾಡ್ಬೇಕು. ಸ್ವಲ್ಪ ಶಾಂತಿ ಇರ್ಬೇಕು, ತಾಳ್ಮೆ ಇರ್ಬೇಕು ಈ ಬಿಸ್ನೆಸ್. ಯಾಕಂದ್ರೆ ಹಾಕಿದ ತಕ್ಷಣ ವ್ಯಾಪಾರ ಆಗಲ್ಲ. ಇವತ್ತು 1 ವರ್ಷ 2 ವರ್ಷ ಸೆಟ್ ಆಗ್ಬೇಕು ವ್ಯಾಪಾರ. ಜನಗಳು ನೋಡ್ತಾರೆ, ಇವತ್ತಿಲ್ಲ ನಾಳೆ ಬರ್ತಾರೆ, 2 ತಿಂಗಳಾದ್ಮೇಲೂ ಬರ್ತಾರೆ. ಓಪನಿಂಗ್ 2 ಕೈಯಿಂದ ಬಾಡಿಗೆನೂ ಕಟ್ಬೇಕಾಗತ್ತೆ. ಆ ತರ ಬಿಸ್ನೆಸ್ ಇದು. ಸರ್ ಈ ಮಡಿಕೆ ಬಿಸ್ನೆಸ್ ಅಲ್ಲಿ ಅಂತ ಹೇಳಿದ್ರೆ ಒಂದ್ ಇನ್ಕಮ್ ಅಂತ ಇರಲ್ಲ, ಅಂತ ಹೇಳಿದ್ರೆ ಒಂದ್ ದಿನ ಡೌನ್ ಆಗುತ್ತೆ, ಒಂದ್ ತಿಂಗಳು ಕಡಿಮೆ ಆಗುತ್ತೆ. ಸರ್ ಅಂತ ಕಷ್ಟ ನಷ್ಟ ಇದೆಲ್ಲ ಸೇರಿ ಎಷ್ಟು ದುಡ್ಡು ದುಡಿಬಹುದು ಈ ಬಿಸ್ನೆಸ್ ಇಂದ? ಸರ್ ಹೇಳಕ್ಕಾಗಲ್ಲ. ಒಂದಿನ ನೋಡಿ ನಿಮ್ಗೆ ವಾರ ವ್ಯಾಪಾರ ಒಂದಿನದಲ್ಲೇ ಆಗ್ಬಿಡುತ್ತೆ, ಇಲ್ಲ ತಿಂಗಳು ವ್ಯಾಪಾರ ಆಗಲ್ಲ ನಿಮ್ಗೆ, ಇಲ್ಲ ಒಂದಿನ ಬೋಣಿ ಆಗುತ್ತೆ, ಒಂದಿನ ಬೋಣಿ ಆಗಲ್ಲ. ಆ ತರ ವ್ಯಾಪಾರ ಇದು ಪ್ರಾಪರ್ ಆಗಿ ನಿಮ್ಗೆ ಇಷ್ಟ ಅಂತ ಹೇಳಕ್ಕಾಗಲ್ಲ. ಇದಕ್ಕೆ ಸೀಸನ್ ಅಂತ ಆತರ ಏನಾದ್ರು? ಇವಾಗ ನೋಡಿ, ಇವಾಗ ಸಮ್ಮರ್ ಮೇನ್, ಸಮ್ಮರ್ ಅಲ್ಲಿ ಮಟ್ಕೆ ಹೋಗುತ್ತೆ, ದೀಪಾವಳಿ ಸೀಸನ್ ಅಲ್ಲಿ ದೀಪಗಳು ಹೋಗುತ್ತೆ, ನವರಾತ್ರಿಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಗಳಲ್ಲಿ ಎಲ್ಲ ಕೃಷ್ಣಗಳು ಹೋಗುತ್ತೆ. ಸರ್ ಅಂತ ಹೇಳಿದ್ರೆ ಇದು ಈ ಸೀಸನ್ ಈ ಫೆಸ್ಟಿವಲ್ ಬಂದಂಗೆ ನಿಮ್ದು ಇದೆಲ್ಲ ಜಾಸ್ತಿ ಆಗ್ಬಿಡುತ್ತಲ್ಲ? ಚೇಂಜ್ ಆಗುತ್ತೆ ಸರ್, ಚೇಂಜ್ ಆಗ್ಬಿಡುತ್ತೆ. ಈಗ ದೀಪಾವಳಿ ಬಂದಾಗ ದೀಪ ಎಷ್ಟು ದುಡ್ಡು ದುಡಿಬಹುದು ಅಂತ ಹೇಳಿದ್ರೆ 1 ತಿಂಗಳು 2 ತಿಂಗಳು ಅಂದ್ರೆ 1 ತಿಂಗಳಲ್ಲಿ ಎಷ್ಟು ದುಡಿಬಹುದು? ಸರ್ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ 1 2 ತಿಂಗಳು ನಾವು ದುಡಿಯೋದು ನೋಡಂಗಿಲ್ಲ. ಓಕೆ. ಈ ವ್ಯಾಪಾರದಲ್ಲಿ ಸ್ಟಾರ್ಟಿಂಗ್ 3 ಮಂತ್ಸ್ 4 ಮಂತ್ ಅಮೌಂಟ್ ನೋಡಂಗಿಲ್ಲ, ಬರೀ ಕೈಯಿಂದಾನೇ ಹಾಕ್ಬೇಕು. ಹೌದಾ? ಆಮೇಲೆ ಬೇಕಾದ್ರೆ ನಿಮ್ಗೆ ತಿಂಗಳಿಗೆ 10,000 ಸಿಗುತ್ತೆ, 20,000 ಸಿಗುತ್ತೆ, ಆ ತರ. ಓಕೆ ಓಕೆ. ಅಂದ್ರೆ ಡಿಪೆಂಡ್ ಆನ್ ಮಂತ್, ಕಸ್ಟಮರ್ಸ್ಗಳು, ಲೊಕೇಶನ್, ರೊಟೇಷನ್ ಎಲ್ಲವೂ. ಹೊಸತನ ಶುರು ಮಾಡ್ಬೇಕಂತ ಹೇಳಿದ್ರೆ ಅವ್ರು ಯಾವ್ದು ವಿಷಯದ ಮೇಲೆಲ್ಲ ಫೋಕಸ್ ಮಾಡ್ಬೇಕು? ಅವ್ರು ಮಾಡ್ಬೇಕು. ನಮ್ಗೆ ಕಸ್ಟಮರ್, ನಮಗ್ ನಾಲೆಜ್ ಇದೆ, ಕಸ್ಟಮರ್ ನಾವು 4 ಮಾತಾಡಿ ಅವ್ರಿಗೆ ನಾಲೆಜ್ ಕೊಡ್ಬೇಕು. ಸರ್ ಇದು ಹಿಂಗಿದೆ, ಇದು ಈ ತರ ಇದೆ. ಕಸ್ಟಮರ್ ಅವಾಗ ಅಟ್ರಾಕ್ಟ್ ಈ ತರ ಇದೆ. ಓಕೆ ಓಕೆ ಓಕೆ. ಸರ್ ಇದು ನಿಮ್ಮಲ್ಲಿ ಇಷ್ಟು ಮಾತ್ರ ಅಲ್ಲ, ತುಂಬಾ ವೆರೈಟಿ ಇದೆ. ಈ ಚಟ್ನಿ ಡಬ್ಬ, ಉಪ್ಪಿನಕಾಯಿ ಡಬ್ಬ, ಮತ್ತೆ ಈ ಆಲ್ಮೋಸ್ಟ್ ಮನೆಗೆ ಏನ್ ಯೂಸ್ ಆಗುತ್ತೆ, ಶೋ ಇಂದ ಹಿಡಿದು ಕಿಚನ್ ತನಕ ಎಲ್ಲ ಸಿಗುತ್ತೆ ಮಾತ್ರ. ಓಕೆ.